ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇವತ್ತಿನ ವಿಷಯಕ್ಕೆ ಹೋದರೆ, ರಕ್ಷಿತಾ ಫ್ಯಾನ್ಸ್ಗೆ ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ರಕ್ಷಿತಾ ಅವರ ಮದರ್ ಹೌಸ್ಗೆ ಎಂಟ್ರಿ ಆಗಿದ್ದಾರೆ. ನಿಜವಾಗ್ಲೂ ರಕ್ಷಿತಾಗೆ 3 ತಿಂಗಳದಿಂದ ಅವ್ರ ಫ್ಯಾಮ್ಲಿದಿಂದ ಒಂದು ಮೆಸೇಜೂ ಬಂದಿಲ್ಲ. ಆದರೆ ಅವರ ಮದರ್ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಬ್ಬರು ಎಮೋಷ್ನಲ್ ಸೀನ್ ನೋಡಿ ಎಲ್ಲರಿಗೂ ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಬರೋದಂತ ಗ್ಯಾರಂಟಿ. ಬಟ್ ಅವ್ರ ಮದರ್ ಮಾತ್ರ ತುಂಬ ಅಂದರೆ ಎಲ್ಲರಿಗೂ ಲೈಕ್ ಆಗಿದೆ. ರಕ್ಷಿತಾ ಅವ್ರ ಮದರ್ ನಿಜವಾಗಲೂ ಎಲ್ಲರ ಮದರ್ ಥರ ಕಾಣಿಸ್ತಾರೆ. ಅವರಲ್ಲಿ ಇರುವಂಥ ಮುಗ್ಧತೆ, ಒಳ್ಳೆ ಮನಸ್ಸು, ನಿಜವಾಗಲೂ ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಮದರ್ಸ್ ಬಂದಿದ್ದಾರೆ. ಬಟ್ ರಕ್ಷಿತಾ ಅವ್ರ ಮದರ್ ಅಂತ ಮುಗ್ಧ ಮನಸ್ಸು, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ನಾನಂತೂ ನೋಡಿಲ್ಲ. ಯಾಕಂತಂದರೆ ಹುಡುಕಿದ್ದವರು ಒಳ್ಳೆಯವರೇ ಇದ್ದಾರೆ, ಧನುಷ್ ಅವ್ರ ಮಮ್ಮಿನೂ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ. ಬಟ್ ತನ್ನ ಮಗಳ ತಪ್ಪನ್ನು ಎತ್ತಿ ಹಿಡಿದು ನೀನು ಯಾರ ಹತ್ರನೂ ಜಗಳ ಮಾಡೋಕ್ಕೆ ಹೋಗಬೇಡ, ನೀನು ಜಗಳ ಗಂಟಿ ಇದೆಯಾ ಅಂಥೇಳಿ ಪಾಪ ಹೇಳ್ತಾಳೆ. ಅಂದರೆ ಮಗಳಿಗೆ ಬುದ್ಧಿವಾದ ಹೇಳಿದ್ರೆ ಮುಂದೆ ಡೆವಲಪ್ ಆಗ್ತಲ್ಲ ಅಂಥೇಳಿ ಅವರು ಮನಸ್ಸಿನಾಗ ಒಂದು ಇರ್ಬೋದು. ಮತ್ತು ಡೈಲಿ ಸ್ನಾನ ಮಾಡು, ತಲೆ ಬಾಚ್ಕೊ ಅಂಥೇಳಿ ಅವರೇ ಖುದ್ದಾಗಿ ಸ್ನಾನ ಮಾಡಿಸ್ತಾರೆ, ತಲೆ ಬಾಚ್ತಾರೆ. ರಘು ಸರ್ಗೆ ಹೇಳ್ತಾರೆ, ಸರ್ ನೀವು ಹೇಳ್ರಿ, ಇವಳು ಸರಿಯಾಗಿ ತಲೆ ಬಾಚ್ಕೊಳಲ್ಲ, ಸ್ನಾನ ಮಾಡಲ್ಲ, ನೀವು ಹೇಳಿ ಮಾಡಿಸ್ರಿ ಅಂತ ಹೇಳ್ತಾರೆ. ನಾನು ಎಷ್ಟು ಸಲ ಹೇಳಿದ್ರು ಅವ್ರು ಮಾಡಿಲ್ಲ ಅಂಥೇಳಿ ರಘು ಸರ್ ರಿಪ್ಲೈ ಕೊಡ್ತಾರೆ. ಮತ್ತು ಪಾಪ ಒಂಥರ ಒಳ್ಳೆ ಮುಗ್ಧ ಮನಸ್ಸು ಅಂತ ಅನ್ಬೋದು. ಪೂರ್ತಿ ಡಿಫ್ರೆಂಟ್ ಮೈಂಡ್ ಸೆಟ್ಟೇ ಅಂತ ಹೇಳ್ಬೋದು ರಕ್ಷಿತಾ ಆ್ಯಂಡ್ ಅವ್ರ ಮದರ್ದು. ರಕ್ಷಿತಾ ನೋಡಿದ್ರೆ ಎಲ್ಲರ ಜೊತೆ ಚೆನ್ನಾಗೇ ಬೆರೀತಾಳೆ. ಅವ್ರ ಮದರ್ ಆ ಥರ ಇಲ್ಲ. ಒಂದು ಹೋಮ್ಲಿ ಪರ್ಸನ್ ಮದರ್ ಹೆಂಗಿರ್ತಾಳೆ, ಅನ್ಎಜುಕೇಟೆಡ್ ಆರ್ ಇಲ್ಲಿಟ್ರೇಟ್ ಮದರ್ ಹೆಂಗಿರ್ತಾಳೆ ಆ ಥರ ಇರ್ತಾರೆ. ಆದರೆ ಅವ್ರ ಮದರ್ ಇಲ್ಲಿಟ್ರೇಟ್ ಅಲ್ಲ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ರಕ್ಷಿತಾಗೆ ಮತ್ತು ಯಾಕೆ ಕನ್ನಡ ಬರೋಲ್ಲ ಗೊತ್ತಾಗಲ್ಲ. ರಕ್ಷಿತಾಗಿಂತ ಅವ್ರ ಮದರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವರು ಮುಂಬೈದಲ್ಲಿ ಸೆಟ್ಲ್ ಆದ್ರೂ ಕನ್ನಡನಂತೂ ಮರೆಯಿಲ್ಲ. ಮತ್ತು ಧ್ರುವಂತ್ ಅವ್ರ ಹತ್ರನೂ ಚೆನ್ನಾಗಿ ಮಾತಾಡಿದ್ರು. ಧ್ರುವಂತ್ ಗೆಸ್ಚರ್ ಭಾಳ ಖುಷಿ ಅನ್ನಿಸ್ತು. ಧ್ರುವಂತ್ಗೂ ಮತ್ತು ರಕ್ಷಿತಾಗೂ ಸೀಕ್ರೆಟ್ ರೂಮಲ್ಲಿ ನಡೆದಿರುವಂಥ ಜಗಳಗಳಿಗೆ ಧ್ರುವಂತ್ ಸ್ವಾರಿ ಅಮ್ಮ ಅಂತೇಳಿ ಕಾಲ ಮೇಲೆ ಸಾಷ್ಟಾಂಗ ನಮಸ್ಕಾರನೇ ಮಾಡ್ತಾನೆ. ನಿಜವಾಗ್ಲೂ ಧ್ರುವಂತ್ ಕಳೆದ ಒಂದು 3 ವೀಕ್ಸ್ದಿಂದ ಎಲ್ಲರಿಗೂ ಲೈಕ್ ಆಗ್ತಿದ್ದಾನೆ. ಮತ್ತು ಧ್ರುವಂತ್ ಪಕ್ಕದಲ್ಲಿ ನಿಂತ್ಕೊಂಡು ಧ್ರುವಂತ್ ಚೆನ್ನಾಗಿ ಮಾತಾಡಿಸ್ತಾನೆ ರಕ್ಷಿತಾ ಅವ್ರ ಮದರ್ನ. ಹಾಗೆ ರಕ್ಷಿತಾ ಅವ್ರ ಮದರ್ ಜೊತೆ ಎಲ್ಲರೂ ಎಲ್ಲ ಕಂಟೆಸ್ಟೆಂಟ್ಸನ್ನು ಕೂಡ ಚೆನ್ನಾಗಿ ಬೆರೀತಾರೆ. ರಕ್ಷಿತಾ ಅವ್ರ ಮಮ್ಮಿ ರಕ್ಷಿತಾಗೆ ಇಷ್ಟವಾದಂಥ ಮೀನು ತಂದಿರ್ತಾರೆ, ಫ್ರೆಶ್ ಮೀನನ್ನ. ಆ ಮೀನನ್ನ ಅಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾರೆ ಅವ್ರ ಮಮ್ಮಿ. ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ ರಕ್ಷಿತಾ ಅವ್ರ ಮದರ್ ಕೈಂಡ್ನೆಸ್. ಸೊ ರಕ್ಷಿತಾ ಎಷ್ಟು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾಳೆ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಹಾಗಾಗಿ ರಕ್ಷಿತಾ ಅವ್ರ ಮದರ್ಗೂ ರಕ್ಷಿತಾಗೂ ಒಳ್ಳೆಯದಾಗಲಿ ಅಂಥೇಳಿ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಈ ವಿಡಿಯೋನ. ಸೊ ನನಗೆ ಸ್ವಲ್ಪ ರೀಚ್ ಜಾಸ್ತಿ ಆಗುತ್ತೆ, ಇನ್ನಿಷ್ಟು ಜನರು ನನ್ನ ವಿಡಿಯೋನ ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು.